ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನಿವತ್ತು ಮಾನಸ ಗಂಗೋತ್ರಿಯಲ್ಲಿದ್ದೀನಿ. ಇದು ಕುವೆಂಪು ಅವರು ಕಟ್ಟಿ ಬೆಳೆಸಿದಂಥ ಅವರ ಕನಸಿನ ಕೂಸು ಮಾನಸ ಗಂಗೋತ್ರಿ. ಇವತ್ತು ಕುವೆಂಪು ಅವರ ಬರ್ತ್ಡೇ ಡಿಸೆಂಬರ್ 29. ಅದ್ರ ಪ್ರಯುಕ್ತ ನಿಮ್ಮೆಲ್ರಿಗೂ ನಾಡಿನ ಎಲ್ಲ ಜನತೆಗೆ ಕುವೆಂಪು ಜನ್ಮದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಅವರ ಕನಸಿನ ಮಾನಸ ಗಂಗೋತ್ರಿಯಲ್ಲಿ ನಾನು ಇವತ್ತು ಅವ್ರ ಬಗ್ಗೆ ಮಾತಾಡ್ತೀನಿ. ಯುಗದ ಕವಿ, ಜಗದ ಕವಿ, ರಾಮಾಯಣ ದರ್ಶನಂ ಬರೆದಂಥ ಮಹಾ ಕಾವ್ಯ ಬರೆದಂಥ ಕುವೆಂಪುರವರು ಈ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದಂಥರು. ಮೊದಲೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು. ಆದರೆ ಈ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿ ಕೆಲವೇ ಕಾಲೇಜುಗಳು, ಯುವರಾಜಸ್ ಕಾಲೇಜು, ಮಹಾರಾಣಿ ಕಾಲೇಜು ಅಥವಾ ಅಲ್ಲಿ ಕ್ರಾಫರ್ಡ್ ಹಾಲ್ ಅಂತೇನಿದೆ ಅವು ಮಾತ್ರ ವಿಶ್ವವಿದ್ಯಾನಿಲಯ ಆಗಿತ್ತು, ಮೈಸೂರು ವಿಶ್ವವಿದ್ಯಾನಿಲಯ. ಆಮೇಲೆ ಕುವೆಂಪು ಅವರು ಇಲ್ಲಿ ಜಾಗವನ್ನು ಅವರ ಕಡೆಯಿಂದ ತಗೊಂಡು ಈ ಮಾನಸ ಗಂಗೋತ್ರಿಯನ್ನು ಡೆವಲಪ್ ಮಾಡಿದ್ರು. ಮಾನಸ ಗಂಗೋತ್ರಿ ಅಂತಕ್ಕಂಥ ಅದ್ಭುತವಾದಂಥ ಜಾಗವನ್ನು, ಈ ಹೆಸರನ್ನು ಕೂಡ ಮಾನಸ ಗಂಗೋತ್ರಿ ಅನ್ನುವಂಥ ಹೆಸರನ್ನು ಕೂಡ ಇಟ್ಟಿದ್ದು ಕುವೆಂಪುರವರೇ. ಸೊ ಹಾಗಾಗಿ ಕುವೆಂಪುರವರ ಕನಸಿನ ಮಾನಸ ಗಂಗೋತ್ರಿಯಲ್ಲಿ ಇವತ್ತು ವಿಶ್ವದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕೂಡ ಒಂದು ಸೇರುತ್ತೆ. ಸೊ ಈ ಮಾನಸ ಗಂಗೋತ್ರಿಯ ಪರಿಕಲ್ಪನೆ, ಕುಕ್ಕರಳಿ, ಇದೆಲ್ಲವೂ ಕುವೆಂಪುರವರ ಕನಸಿನಲ್ಲಿ ಮೂಡಿ ಬಂದಂಥ ಒಂದು ಕ್ಯಾಂಪಸ್ ಇದು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅದ್ಭುತವಾದಂಥ ಕೊಡುಗೆಗಳನ್ನ ಕೊಟ್ಟಂಥ ಕುವೆಂಪುರವರು ಮೊದಲ ಬಾರಿಗೆ ಕನ್ನಡ ಸಾಹಿತ್ಯಕ್ಕೋಸ್ಕರ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಂಥ ವ್ಯಕ್ತಿ ಕುವೆಂಪುರವರು, ನಮ್ಮ ಶೂದ್ರ ತಪಸ್ವಿ ಕುವೆಂಪುರವರು. ಈ ಜ್ಞಾನಪೀಠ ಪ್ರಶಸ್ತಿ ಕುವೆಂಪುರವರು ಬಂದ ಮೇಲೆ ಅನೇಕರು ಅವ್ರನ್ನ ಟೀಕೆ ಮಾಡಿದ್ರು, ಕಟಕೆ ಆಡಿದ್ರು, ವ್ಯಂಗ್ಯ ಮಾಡಿದ್ರು. ಇದು 6 ಕಾಸಿನ ಜ್ಞಾನಪೀಠ ಪ್ರಶಸ್ತಿ ಅಂತ ಅನೇಕ ಸಾಹಿತಿಗಳೇ ಅವತ್ತು ಆಡ್ಕೊಂಡದ್ದಿದೆ. ಯಾಕೆ ಅಂತಂದ್ರೆ ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂತೆ ಭಾರತ ದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಜಾತೀಯತೆ ಅಂತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಮನುವಾದಿ ಧೋರಣೆ ಅಂತಕ್ಕಂಥದ್ದು ತುಂಬಿ ತುಳುಕ್ತಿರೋದ್ರಿಂದ ಕುವೆಂಪುರವರ ಸಾಹಿತ್ಯವನ್ನ ಅವತ್ತು ಟೀಕೆಗೆ ಒಳಪಡಿಸಿದ್ರು ಬೇರೆ ಮನುವಾದಿ ಸಾಹಿತಿಗಳು. ಇವರು ಬಂತಲ್ಲ, ಒಬ್ಬ ಶೂದ್ರನಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತರು ಅವರ ಅದ್ಭುತ ಕೃತಿಗಳು, ಮಲೆಗಳಲ್ಲಿ ಮದುಮಗಳಾಗಿರ್ಬೋದು, ಶ್ರೀರಾಮಾಯಣ ದರ್ಶನಂ ಆಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ. ಹೀಗೆ ಅವರ ಅದ್ಭುತವಾದಂಥ ಸಾಹಿತ್ಯ ಸಿರಿ ಕನ್ನಡ ನಾಡಿನ ಎಲ್ಲ ಸಾಹಿತ್ಯ ಪ್ರೇಮಿಗಳನ್ನ ಆವರಿಸ್ಕೊಂಡಿದೆ. ಕುಪ್ಪಳ್ಳಿ ಅವರ ಫೇವರೇಟ್ ಜಾಗದಿಂದ ಬಂದು ಮೈಸೂರನ್ನು ಕೂಡ ಒಂದು ರೀತಿಯಲ್ಲಿ ಕುಪ್ಪಳ್ಳಿಯನ್ನಾಗಿ ಸೃಷ್ಟಿ ಮಾಡಿದಂಥ ಕೀರ್ತಿ ಕುವೆಂಪುರವರು ಸಲ್ಲುತ್ತೆ. ಕುವೆಂಪುರವರ ಅನೇಕ ಕೃತಿಗಳನ್ನು, ನಾಟಕಗಳು ಮಾಡಿದ್ದಾರೆ, ಸಿನಿಮಾಗಳು ಮಾಡಿದ್ದಾರೆ. ಸಿನಿಮಾಗಳು ಕೂಡ ಅವರ ಎಲ್ಲ ಸಾಹಿತ್ಯದ ವಿವಿಧ ಹಾಡುಗಳನ್ನು ಬಳಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಕುವೆಂಪು ಜನಮಾನಸದಲ್ಲಿ ಒಬ್ಬ ಕೇವಲ ಕವಿಯಾಗಿ ಮಾತ್ರ ಅಲ್ಲ, ಬರಹಗಾರ ಮಾತ್ರವಾಗಿ ಅಲ್ಲ, ಒಬ್ಬ ಕ್ರಾಂತಿಕಾರಿಯಾಗಿ, ವಿಚಾರವಾದಿಯಾಗಿ, ಮೌಢ್ಯಗಳ ವಿರುದ್ಧ ಜನ ಸಮುದಾಯವನ್ನ ಅಥವಾ ಯುವ ಸಮುದಾಯವನ್ನ ಸಜ್ಜುಗೊಳಿಸಿದಂಥ, ಕ್ರಾಂತಿಗೆ ಕರೆ ಕೊಟ್ಟಂತ ಅದ್ಭುತವಾದಂಥ ಒಬ್ಬ ಕ್ರಾಂತಿಕಾರಿಕ ವ್ಯಕ್ತಿ ನಮ್ಮ ಕುವೆಂಪುರವರು. ರೈತ ಗೀತೆ ಆಗಿರ್ಬೋದು, ನಾಡಗೀತೆ ಆಗಿರ್ಬೋದು, ಇವತ್ತು ಕುವೆಂಪುರ ಹೆಸರಲ್ಲಿ ಮೊಳಗ್ತಾ ಇದೆ. ಸೊ ಹಾಗಾಗಿ ಕುವೆಂಪುರವರ ಸಾಹಿತ್ಯ ಎಲ್ಲ ಕಾಲಕ್ಕೂ ಅಜರಾಮಾರವಾದಂಥ ಸಾಹಿತ್ಯ. ಇದು ಒಬ್ಬ ಶೂದ್ರ ವ್ಯಕ್ತಿಗಳು ನಾಲಿಗೆನೇ ಹೊರಳಲ್ಲ ಇವರಿಗೆ, ಶೂದ್ರರಿಗೆ. ಅಕ್ಷರ ಅಂತಕ್ಕಂಥದ್ದು ಕೇವಲ ಬರೀ ನಮ್ಮ ಬ್ರಾಹ್ಮಣರ ಸೊತ್ತು ಅಂತ ಯಾವ ಒಂದು ಮನುಸ್ಮೃತಿಯಲ್ಲಿ ಇವರು ಬರೆದಿಟ್ಕೊಂಡಿದ್ರು, ಅದೆಲ್ಲವನ್ನ ಶೂದ್ರರು, ಅತಿಶೂದ್ರರು ಹೇಗೆ ಒಡೆದಾಗ್ತಾ ಬಂದರು. ಮತ್ತು ಜ್ಞಾನವು ಯಾರದೇ ಆದಂಥ ಒಂದು ಆಸ್ತಿ ಅಲ್ಲ, ಎಲ್ಲರೂ ಅದನ್ನು ಗಳಿಸಬಹುದು ಅನ್ನೋದಕ್ಕೆ ಅದ್ಭುತವಾದಂಥ ಒಂದು ನಿದರ್ಶನ ನಮ್ಮ ಕುವೆಂಪುರವರು. ಸೊ ಕುವೆಂಪುರವರ ಬೇಕಾದಷ್ಟು ವೈಚಾರಿಕ ಲೇಖನಗಳು, ವೈಚಾರಿಕ ಬರಹಗಳು, ಯುವಕರನ್ನ ಕ್ರಾಂತಿಗೋಸ್ಕರ ಸಜ್ಜುಗೊಳಿಸುವಂಥ ಬರಹಗಳು ಇವತ್ತಿಗೂ ನಮ್ಮನ್ನ ಎಬ್ಬಿಸ್ತವೆ. ಮತ್ತು ಕುವೆಂಪುರವರ ಅನಿಕೇತನ ಗೀತೆ ಇದೆಯಲ್ಲ, ಅದಂತೂ ಅವರು ಮಂದಿರ, ಮಸೀದಿ ಎಲ್ಲವನ್ನ ಬಿಟ್ಟು ಬನ್ನಿ, ಇಲ್ಲಿ ಒಂದು ವಿಚಾರದ ಕ್ರಾಂತಿಗೆ ನಾನು ನಿಮಗೆ ಆಹ್ವಾನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರು ಎಲ್ಲ ಒಂದು ಕಾಲ್ಪನಿಕ ದೇವರುಗಳ ಅಸ್ತಿತ್ವಗಳನ್ನು ನಿರಾಕರಿಸಿ ಒಂದು ಅನಿಕೇತನವಾಗಬೇಕು ನಾವು, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಈ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಂಥವರು. ಮತ್ತು ಆಡಂಬರದ ಮದುವೆಗಳಿಗೆ ಒಂದು ತಿಲಾಂಜಲಿ ಇಟ್ಟು ಸರಳ ವಿವಾಹಗಳನ್ನ, ಮಂತ್ರಮಾಂಗಲ್ಯದ ಮದುವೆಗಳನ್ನ ಆಗಬೇಕು ಅಂತ ಕೊಟ್ಟವರು. ಹೀಗೆ ಅವರ ಬದುಕಿನ ಉದ್ದಕ್ಕೂ ಅವರ ಬರಹಗಳಲ್ಲಿದ್ದಂತೆಯೇ ಬದುಕಿ ತೋರಿಸಿದಂಥವ್ರು. ಮತ್ತು ಅವರ ಬದುಕಿನ ಉದ್ದಕ್ಕೂ ಆದರ್ಶಗಳನ್ನ ಮತ್ತು ವೈಚಾರಿಕತೆಯನ್ನ ತುಂಬಿಕೊಂಡು ಬಂದಂಥ ಕುವೆಂಪುರವರು ಸದಾಕಾಲ ಎಲ್ರಿಗೂ ಅವರು ನಮಗೆ ಪ್ರಾತಸ್ಮರಣೀಯರು ಮತ್ತು ಆದರ್ಶನೀಯರು. ಅವರನ್ನ ಒಂದು ಜಾತಿಗೆ, ಎಲ್ಲ ವ್ಯಕ್ತಿಗಳನ್ನ ಸೀಮಿತಗೊಳಿಸುವಂತೆ ಯಾವುದೋ ಒಂದು ಜಾತಿಗೆ ಯಾರು ಸೀಮಿತಗೊಳಿಸಬಾರ್ದು. ಕುವೆಂಪುರವರು ವಿಶ್ವಮಾನವ. ಕುವೆಂಪುರವರ ಸಾಹಿತ್ಯವು ವಿಶ್ವಮಾನವ ಸಾಹಿತ್ಯ. ಕುವೆಂಪುರವರ ಆ ಒಂದು ವೈಚಾರಿಕ ಪ್ರಜ್ಞೆಯು ನಮ್ಮೆಲ್ಲರ ಹೊಸ ಹೊಸ ಜನಾಂಗವನ್ನ, ಜನರೇಷನ್ನ ಮತ್ತೆ 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 ಅದು ಕ್ರಾಂತಿಗೆ ಸಜ್ಜುಗೊಳಿಸಬೇಕು. ಮೌಢ್ಯಗಳಿಗೆ ಒಂದು ಬಹುದೊಡ್ಡ ಉತ್ತರ ಅಂದರೆ ಅದು ಕುವೆಂಪುರವರ ಸಾಹಿತ್ಯ. ಅಂತಹ ಸಾಹಿತ್ಯದಲ್ಲಿ ಬೆಳೆದಂಥ ನಾವೆಲ್ಲರೂ
ಇವತ್ತು ಕುವೆಂಪು ಅವರ ಕಟ್ಟಿ ಬೆಳೆಸಿದಂಥ ಈ ಮಾನಸ ಗಂಗೋತ್ರಿಯಲ್ಲಿ ನಾವು ಡಿಗ್ರಿ ತಗೊಂಡಿದ್ದೀವಿ ಅಂತಕ್ಕಂಥದ್ದು ತುಂಬ ಖುಷಿ. ಮತ್ತು ಇದೇ ಮಾನಸ ಗಂಗೋತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸದಾ ಈ ಮಾನಸ ಗಂಗೋತ್ರಿಯಲ್ಲಿ ಮನಸ್ಸನ್ನು ಉಲ್ಲಾಸಗೊಳಿಸ್ಕೊಳ್ತಾ ನಾವೆಲ್ಲರೂ ಓಡಾಡ್ತಿದ್ವಲ್ಲ, ಅದು ಇವತ್ತಿನ ನಮಗೆಲ್ರಿಗೂ ಅದು ಅವರು ಕೊಟ್ಟು ಹೋದಂಥ ಒಂದು ಅದ್ಭುತವಾದಂಥ ಜಾಗ ಇದು. ಅವ್ರ ಸಾಹಿತ್ಯ ಚಿರಾಯವಾಗಿರಲಿ. ಇವತ್ತು ಇಷ್ಟು ಸಾಕು. ಎಲ್ರಿಗೂ ನಮಸ್ಕಾರ.